ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿಂಗ್ನಲ್ಲಿರೋ ಸ್ಕ್ಯಾಲಪ್ ಡಿಸೈನ್ನ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮೊದಲಿಗೆ ಈ ರೀತಿ ನಾನು 2 ಲೇಯರಲ್ಲಿ ಬಟ್ಟೆನ ನೋಡಿ 2 ಲೇಯರಲ್ಲಿ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಓಕೆನಾ. ಇವಾಗ ನಾವು ಇದನ್ನು ಅಳತೆ ಬ್ಲೌಸ್ ಏನಿರುತ್ತಲ್ವ, ಅಳತೆ ಬ್ಲೌಸ್ನ ತಗೊಂಡು ಅದರದ್ದು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ, ಇದು ಲೆಂತ್ ಬಂದು 14.75 ಇದೆ. 14.75 ಸೊ ಬ್ಯಾಕ್ ನೆಕ್ ಬಂದು ನಾನು 15 ಇಂಚನೇ ಇಡ್ತೀನಿ. ಯಾಕಂದರೆ 2 ಗೆರೆ ಅಲ್ವಾ, ಸೊ ಏನೋ ಡಿಫ್ರೆನ್ಸಸ್ ಅಷ್ಟೊಂದು ಬರೋದಿಲ್ಲ. ಸೊ ಹಾಗಾಗಿ 15 ಇಂಚು ನಾನು ಇವಾಗ ಬ್ಲೌಸ್ ಲೆಂತ್ ತೊಗೋತೀನಿ. ಅಂದರೆ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು, ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 16 ಇಂಚು ಮಾರ್ಕ್ನ ಹಾಕೋತಾ ಇದ್ದೀನಿ. ಏನು 16 ಇಂಚಿಗೆ ನಾವು ಮಾರ್ಕ್ನ ಮಾಡ್ಕೊಂಡಿದ್ದೀವಲ್ವ, ಸೊ ಇಲ್ಲಿಗೆ ಒಂದು ಬಾಕ್ಸ್ನ ಹಾಕೋಬೇಕು. ಒಂದು ಟಿಪ್ಸ್ಗಳನ್ನ ಸಹ ಸ್ಕ್ಯಾಲಪ್ಗೆ ಯಾವ ರೀತಿಯಾಗಿ ಈಸಿಯಾಗಿ ನಾವು ಸ್ಕ್ಯಾಲಪ್ ಡಿಸೈನ್ನ ಮಾರ್ಕ್ ಮಾಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅಷ್ಟೊಂದು ತಿಳಿಯೋದಿಲ್ಲ. ಓಕೆನಾ. ಹಾಗೆ ಇದ್ರದ್ದು ಫ್ರಂಟ್ ನೆಕ್ ಕೂಡ ಪ್ಯಾಟರ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆ ಒಂದು ವಿಡಿಯೋ ಕೂಡ ನಮಗೆ ನೋಡೋಕ್ಕೆ ಸಿಗತ್ತೆ. ಇವಾಗ ನೀವು ಬೋಟ್ ನೆಕ್ ಇಡೋದಾದರೆ ನೀವು ಅವರ ಒಂದು ಬೋಟ್ ನೆಕ್ ಎಷ್ಟು ಅಳತೆ ಇದೆ ಅಲ್ವಾ, ಅದನ್ನು ನೋಡಿಕೊಂಡು ನೀವು ಇದನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕಾಗತ್ತೆ, ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಬಟ್ ನಾನಿಲ್ಲಿ ಬೋಟ್ ನೆಕ್ ಇಡ್ತಾ ಇಲ್ಲ, ನಾನು ಓನ್ಲಿ ಕಷಿ ಕಟಾಕ್ ಮಾಡ್ತೀನಿ. ಸೊ ಹಾಗಾಗಿ ನಾರ್ಮಲಾಗಿ ಕಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಇಲ್ಲಿ 2.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡರ್ ಬಂದು 3 ಇಂಚು. ಆರ್ಮೋಲ್ ಎಷ್ಟಿದೆ ಅಲ್ವ, ಸೊ ಅದನ್ನು ನೋಡಿಕೊಂಡು ಇಡಬೇಕಾಗತ್ತೆ. 5.5ನ ನಾನು ಇಟ್ಕೋತಾ ಇದ್ದೀನಿ ಇಲ್ಲಿ. ಒಂದು 1/4 ಇಂಚಷ್ಟು ಬ್ಯಾಕ್ ಶೇಪ್ನ ತಗೋತೀನಿ. ನೋಡಿ, ಈ ರೀತಿಯಾಗಿ ಬ್ಯಾಕ್ ಶೇಪ್ನ ತಗೋಬೇಕು. ಆನಂತರ ನಾವು ವೇಸ್ಟ್ ರೌಂಡ್ ತಗೋಬೇಕು. ಸೊ ಏನು ಹುಕ್ ಇರೋದಲ್ವ, ಹುಕ್ಕು ಸೈಡಿಂದನೇ ನಾವು ಯಾವತ್ತಿದ್ರೂ ವೇಸ್ಟ್ ರೌಂಡನ್ನ ತಗೋಬೇಕಾಗತ್ತೆ. ನೋಡಿ, ಇಲ್ಲಿವರೆಗೆ ಮಾತ್ರ ತಗೋಬೇಕು. 30.5 ಬರ್ತಾಯಿದೆ. ಈ ಕಡೆ ಇದು ಎಕ್ಸ್ಟ್ರಾ ಇದನ್ನು ನಾವು ಬಟ್ಟೆನ ಅಟ್ಯಾಚ್ ಮಾಡಿರ್ತೀವಿ. ಸೊ ಇವಾಗ ನಮಗೆ ವೇಸ್ಟ್ ರೌಂಡು 30.5 ಬರ್ತಾಯಿದೆ. 30.5ನ ನಾವು ಈ ರೀತಿಯಾಗಿ 4 ಭಾಗವಾಗಿ ಮಾಡಬೇಕು. ನೋಡಿ, ಇದು 30.5. ಈ ರೀತಿ ಮಾಡಿದಾಗ ನಮಗೆ 7.5 ಮೇಲೆ 1 ಗೆರೆ ಬರ್ತಾಯಿದೆ. ಕಾಣಿಸ್ತಾ ಇದೆ ಅಲ್ವಾ, 7.5 ಮೇಲೆ 1 ಗೆರೆ ಬರ್ತಾಯಿದೆ. ಓಕೆನಾ. ಇವಾಗ ಅದನ್ನು ಮಾರ್ಕ್ ಹಾಕೋಣ. ನೋಡಿ, ಇದಂತೆ 7.5 ಮೇಲೆ 1 ಗೆರೆ, 7.5 ಮೇಲೆ 1 ಗೆರೆ, ಹಾಗೆ 1 ಇಂಚು ಟಕ್ಸ್ ಪಾಯಿಂಟು, ಹಾಗೆ 2.5 ಇಂಚಷ್ಟು ಒಳಗಡೆ ಬಟ್ಟೆ. ಯಾಕಂದರೆ ಅವರು ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಬಿಡೋಕೆ ಹೇಳಿದ್ದಾರೆ, ಅದಕ್ಕೆ 2.5ವರೆಗೆ ತೊಗೊಂಡಿದ್ದೀನಿ ನಾನು. ಇನ್ನೂ ಜಾಸ್ತಿನೇ ಹೇಳಿದ್ದಾರೆ. ನೋಡೋಣ, ನಾನು ಆ ಕಡೆ ಎಷ್ಟ ಬೇಕಾದರೆ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೋತೀನಿ. ಬಟ್ ಇವಾಗ ನಮಗೆ ಕರೆಕ್ಟ್ ಮಾರ್ಜಿನ್ ಬರೋದು ಇಲ್ಲಿ. ಹಾಗೆ ಅವ್ರದ್ದು ಚೆಸ್ಟ್ ಬಂದು 4ನೇ ಭಾಗ ನಾವು ಚೆಕ್ ಮಾಡಿದಾಗ 9.5 ಬರ್ತಾಯಿದೆ. ಸೊ 9.5ಗೆ ಮಾರ್ಕ್ ಹಾಕ್ಕೊತೀನಿ. ಒಂದು ಸ್ಕೇಲ್ ಇಟ್ಕೊಂಡು ಇದನ್ನು ಮಾರ್ಕ್ನ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಈ ಕಡೆ ಎಕ್ಸ್ಟ್ರಾ ನಮಗೆ ಎಷ್ಟು ಬೇಕಾದರೂ ಇಟ್ಕೋಬೋದು.
ಅದು ನಿಮ್ಮ ಮೇಲೆ ಡಿಪೆಂಡು. ಓಕೆನಾ? ಇಲ್ಲಿ ಎಷ್ಟು ತೊಗೊಂಡೆ? 2.5 ತೊಗೊಂಡಲ್ವ? ಇಲ್ಲೂ ಕೂಡ ನಾನು 2.5 ತೊಗೋತಾ ಇದ್ದೀನಿ ಈ ರೀತಿ. ಓಕೆನಾ? ಹಾಗೆ ಬೆನ್ಪಟ್ಟಿ, ಇಲ್ಲಿಂದ ಬೆನ್ಪಟ್ಟಿನ ತೊಗೋತೀನಿ. 4 ಇಂಚು ಬೆನ್ಪಟ್ಟಿಗೆ ಹಾಕೋತೀನಿ, ಅಂದರೆ ಅರ್ಧ ಇಂಚು ಸ್ಟಿಚ್ಚಿಂಗು. ಟೋಟಲು 3.5 ನನಗೆ ನಾರ್ಮಲ್ ನೆಕ್ ಬರುತ್ತೆ. ಸೊ ಇದನ್ನು ಒಂದು ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾವು ಸ್ಕ್ಯಾಲಪ್ಗೋಸ್ಕರ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು. ಇಲ್ಲೇ ಸ್ಟ್ರೈಟ್ ಮಾಡಬೇಕು ಈ ರೀತಿ. ಇದಾದ ನಂತರ ಲೈನಿಂಗ್ ಎಲ್ಲ ನಾನು ಕಟ್ ಮಾಡಿಕೊಂಡೆ, ಅದ್ರ ಜೊತೆ ಮೇನ್ ಕ್ಲಾತನ್ನು ಕೂಡ. ಇವಾಗ ಕ್ಯಾನ್ವಾಸಲ್ಲಿ ನಿಮಗೆ ಆ ಒಂದು ಸ್ಕ್ಯಾಲಪ್ ಡಿಸೈನ್ನ ಹಾಕಿ ಅದನ್ನು ಇಟ್ಟು ನಾವು ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಕಟಿಂಗ್ ಇಲ್ಲಿಗೆ ಮುಗ್ದಿದೆ. ಸೊ ಹಾಗಾಗಿ ಅದು ಲೈನಿಂಗ್ದು ಕಟ್ ಮಾಡುವಂಥ ಒಂದು ಕ್ಲಿಪ್ ಮಿಸ್ ಆಯಿತು. ಸ್ವಲ್ಪ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ಕೆಲವೊಂದು ರೆಕಾರ್ಡ್ ಆಗ್ತಿಲ್ಲ. ಸೊ ಇವಾಗ ನೋಡಿ, ಈ ರೀತಿ ಒಂದು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಆವಾಗಲೇ ಸೊ ಇದು ಎಷ್ಟಿದೆ ಅಲ್ವಾ, ಆವಾಗಲೇ ನಾವು ಎಷ್ಟು ಇಂಚು ತೊಗೊಂಡಿದ್ವಲ್ಲ ಅದನ್ನು ನಾವು ಕ್ಯಾನ್ವಾಸಲ್ಲಿ ಮಾರ್ಕ್ ಹಾಕೋಬೇಕು. ಅಂದರೆ ನಮ್ಗೆ ಅಷ್ಟರಲ್ಲಿ ನಾವು ಡಿಸೈನ್ ಮಾಡಬೇಕಲ್ವ. ಸೊ ಹಾಗಾಗಿ ನೋಡಿ, ಈ ರೀತಿ ಸ್ಕೇಲ್ ಬರುತ್ತೆ ಇವಾಗ ಎಲ್ಲ ಕಡೆನೂ ಇದೆ. ಇದಂತೂ ತುಂಬಾ ಟೈಲರ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ನೋಡ್ತಾ ಇರ್ಬೋದು ಜಿಗ್ಜ್ಯಾಗ್ ಶೇಪು, ಸರ್ಕಲು, ಸ್ಕ್ಯಾಲಪ್ಪು ಎಲ್ಲ ಥರ ಡಿಸೈನ್ ಕೂಡ ಇದರಲ್ಲಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ಟೈಲರ್ ಇದ್ದರೆ ನೀವು ಖಂಡಿತ ಈ ಒಂದು ಸ್ಕೇಲನ್ನು ತೊಗೊಳ್ಳಿ. ಹಾಗೆ ಎಂಬ್ರಾಯ್ಡ್ರಿವರೆಗೂ ಈ ಒಂದು ಸ್ಕೇಲ್ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಸ್ಕ್ಯಾಲಪ್ ಡಿಸೈನ ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ನಾವು ಸ್ಕ್ಯಾಲಪ್ನ ಮಾರ್ಕ್ ಹಾಕ್ಕೋಬೇಕು. ನೋಡಿ, ಇವಾಗ ಇದನ್ನು ಈ ಕಡೆ ಮುಂದ್ಗಡೆ ಸ್ವಲ್ಪ ಎಳ್ಕೋಬೇಕು. ಯಾಕಂತಂದರೆ ತುಂಬ ದೊಡ್ಡದಾಗಿಬಿಡುತ್ತೆ ಒಂದೊಂದು ಸ್ಕ್ಯಾಲಪ್ಪಿಗೆ ಒಂದೊಂದು ಹಾಕಿದ್ರೆ. ಸೊ ಹಾಗಾಗಿ ಸ್ವಲ್ಪ ಚಿಕ್ಕದೇ ಇರಬೇಕಲ್ವ. ಸೊ ಹಾಗಾಗಿ ಎಳ್ಕೊಂಡು ಈ ರೀತಿ ನಾವು ಸ್ಕ್ಯಾಲಪ್ಪನ್ನು ಹಾಕೋಬೇಕು. ನೀವು ಖಂಡಿತ ಟೇಲರ್ ಆಗಿದ್ದರೆ ಈ ಒಂದು ಸ್ಕ್ಯಾಲಪ್ ಸ್ಕೇಲನ್ನ ಖಂಡಿತ ತೊಗೊಳ್ಳಿ. ಯಾಕಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ಸರ್ಕಲ್ ಬಂದಿದೆ, ಸ್ಕ್ಯಾಲಪ್ ಬಂದಿದೆ, ಜಿಗ್ಸಾಗ್ ಬಂದಿದೆ, ಸ್ಕೇಲ್ ಸ್ಟ್ರೈಟ್ ಬಂದಿದೆ, ಎಲ್ಲ ರೀತಿ ಡಿಸೈನ್ ಕೂಡ ಇದೆ. ಎಂಬ್ರಾಯ್ಡ್ರಿಗೂ ಕೂಡ ಇದು ತುಂಬಾ ಒಂದು ಒಳ್ಳೆಯ ಸ್ಕೇಲ್ ಅಂತಲೇ ಹೇಳ್ಬೋದು. ಇದಕ್ಕೇನು ಜಾಸ್ತಿ ಇಲ್ಲ, ನಾನು 80 ಅಥವಾ 120 ಏನೋ ಕೊಟ್ಟೆ ಅಷ್ಟೆ. ಸೊ ನೋಡಿ, ಈ ರೀತಿ ಸ್ಕ್ಯಾಲಪ್ ಡಿಸೈನನ್ನು ಹಾಕಿದೆ. ಇವಾಗ ಇದರಲ್ಲೇ ಇರುವಂಥ ಸ್ಟ್ರೈಟ್ ಇದೆ ಅಲ್ವಾ, ಸೊ ಅದನ್ನು ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನನ್ನು ಕೂಡ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಆಲ್ ಇನ್ ಒನ್ ಸ್ಕೇಲ್ ಅಂತಲೇ ಹೇಳ್ಬೋದು. ಇದನ್ನು ಆಲ್ ಇನ್ ಒನ್ ಸ್ಕೇಲ್ ಅಂತಲೇ ಹೇಳ್ಬೋದು. ಆ ರೀತಿ ಆಗಿದೆ ಇದು. ಎಂಬ್ರಾಯ್ಡ್ರಿ ಮಾಡೋರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ಇದನ್ನು ನಾವು ನೋಡ್ತಾ ಇರ್ಬೋದು, ನಾನು 2 ಲೇಯರಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಸೈಡ್ಗೂ ಬೇಕಲ್ವ. ಸೊ ಹಾಗಾಗಿ ನೋಡಿ, ಇವಾಗ ಈ ರೀತಿ ಇದನ್ನು ಕಟ್ ಮಾಡಿಕೊಂಡು ಈ ರೀತಿ 2 ಪೀಸ್ ಇದೆ ಅಲ್ವಾ. ಸೊ ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ಇದನ್ನು ಸಪ್ರೇಟ್ ಮಾಡ್ಕೊಂಬಿಡ್ಬೇಕು. ಈ ರೀತಿ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಇದನ್ನು ಇವಾಗ ನಾವು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ, ಇದು ಮೇನ್ ಕ್ಲಾತ್ ಅಲ್ವಾ, ಇದನ್ನು ಕೂಡ ಓಪನ್ನ ಮಾಡ್ಕೋಬೇಕು. ನೋಡಿ, ಇದು ಲೈನಿಂಗು, ಇದನ್ನು ಕೂಡ ಅದೇ ರೀತಿ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸಪ್ರೇಟ್ ಆದಮೇಲೆ ಒಂದ್ರ ಮೇಲೆ ಇಟ್ಟು ನಿಮಗೆ ಯಾವ ರೀತಿ ಸ್ಟಿಚ್ ಮಾಡು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಒಂದು ಮೇನ್ ಕ್ಲಾತ್ ತೊಗೊಳ್ಳಿ, ಒಂದು ಲೈನಿಂಗ್ ಕ್ಲಾತ್ ತೊಗೊಳ್ಳಿ, ಹಾಗೆ ಅದ್ರ ಮೇಲೆ ಕ್ಯಾನ್ವಾಸನ್ನು ಇಟ್ಕೋಬೇಕು. ಇದು ಲೈನಿಂಗು, ಇದು
ಲೈನಿಂಗ್ ಮೇಲೆ ಬರಬೇಕು, ಅದ್ರ ಮೇಲೆ ಕ್ಯಾನ್ವಾಸ್ ಬರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ನಾವು ನೆಕ್ ಬಿಡ್ತನ ನಾವು ಕಟ್ ಮಾಡ್ಕೋಬೇಕು. ಇನ್ನು ನೆಕ್ ಬಿಡ್ತು ಕಟ್ ಮಾಡಿಲ್ಲ. ಅದರಲ್ಲಿ 2.5 ಇಂಚ್ ಇಟ್ಟು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಆವಾಗಲೇ ಮಾರ್ಕ್ ಅಷ್ಟೇ ಹಾಕಿಬಿಟ್ಟಿದ್ದೆ ನಾನು, ಕಟ್ ಮಾಡಲಿಲ್ಲ. ಸೊ ಹಾಗಾಗಿ ಇವಾಗ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಲ್ಲಿ ಕುತ್ಕೋಬೇಕಿದು. ಈ ರೀತಿ ಕುತ್ಕೊಳ್ಳೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡ್ಮೇಲೂ ಇದನ್ನು ಕಟ್ ಮಾಡಿಕೊಂಡ್ರು ನಡೆಯುತ್ತೆ, ಏನಿಲ್ಲ. ಈ ರೀತಿ ಇಟ್ಕೊಂಡು ನಾವು ಒಂದು ಗುಂಡ್ಪಿನ್ ಇರತ್ತಲ್ವ, ಸೊ ಗುಂಡ್ಪಿನ್ನನ್ನು ಹಾಕ್ಕೊಂಬಿಡಿ. ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ಟೆ ಮೈಸೂರು ಸಿಲ್ಕ್ ಕ್ಲೋತ್ ಆಗಿರೋದ್ರಿಂದ ಕ್ರೇಪು, ಸೊ ಸ್ವಲ್ಪ ಜರ್ದಾಡೋದು ಜಾಸ್ತಿ. ಇವಾಗ ಕರ್ವ್ ಶೇಪನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಅದು ಹೇಗಿದೆಯಲ್ಲ ಕರ್ವ್ ಶೇಪು ಅದೇ ರೀತಿ. ಅದಾದಮೇಲೆ ಇವಾಗ ಈ ರೀತಿ ಕರ್ವ್ ಶೇಪಲ್ಲೇ ಕಟ್ ಮಾಡ್ಕೋಬೇಕು. ಕರ್ವ್ ಇರುವಲ್ಲೆಲ್ಲ ಒಂದೊಂದು ಈ ರೀತಿ ನಾಚು ಹಾಕ್ಕೊಂಡು ಹೋಗಬೇಕು. ಟರ್ನ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡು ಇವಾಗ ಟರ್ನ್ ಮಾಡ್ಕೋಬೇಕು. ನೋಡಿ ಈ ರೀತಿ ಒಂದೊಂದೇ ನೀಟಾಗಿ ಟರ್ನ್ ಮಾಡಿಕೊಂಡು ಹೋಗಬೇಕು. ನೋಡಿ ಟರ್ನ್ ಮಾಡಿ ಐರನ್ ಮಾಡಿದಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಟರ್ನ್ ಮಾಡಿ ಒಂದು ಸ್ವಲ್ಪ ಐರನ್ ಮಾಡ್ಕೊಂಬಿಡಿ, ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ. ಓಕೆನಾ? ಇನ್ನು ಸೈಡ್ ಎಡ್ಜಸಲ್ಲಿ ಸ್ಟಿಚ್ ಮಾಡಿಲ್ಲ ನಾನು, ಬರೀ ಈ ರೀತಿ ಟರ್ನ್ ಮಾಡಿಕೊಂಡು ಸ್ವಲ್ಪ ಐರನ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಇದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಸಾರಿ, ನಿಮಗೆ ಈ ಬಾರ್ಡರ್ ಅಟ್ಯಾಚ್ ಮಾಡಿದ್ದು ವಿಡಿಯೋ ಕ್ಲಿಪ್ಸು ಮಿಸ್ ಆಯಿತು. ಅದು ಸ್ಟಾರ್ಟ್ ಇದೆ ಅಂದ್ಕೊಂಡಿದ್ದೆ, ಬಟ್ ಅದು ಆಫ್ ಆಗಿತ್ತು. ಆದಮೇಲೆ ನಾನು ನೋಡಿದೆ, ಏನಿಲ್ಲ ಇದರಲ್ಲಿ ಡಿಫ್ರೆನ್ಸು. ಬ್ಯಾಕ್ ಪಟ್ಟಿ ಎಷ್ಟು ಬೇಕಲ್ವ, 3.5 ಇತ್ತು ಅವ್ರದ್ದು ಬ್ಯಾಕ್ ಪಟ್ಟಿ. ಸೊ ಅಷ್ಟು ಕಟ್ ಮಾಡಿಕೊಂಡು ನಾವು ಇಲ್ಲೊಂದು ಸ್ವಲ್ಪ ಈ ರೀತಿ ನೋಡಿ ಯಾವ ರೀತಿ ತೋರಿಸ್ತೀನಿ. ಈ ರೀತಿ 3 ಇಂಚಿಂದು 3.5 ಇಂಚಿಂದು ಬಟ್ಟೆನ ಕಟ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಈ ರೀತಿ ಕರ್ವ್ ಶೇಪಲ್ಲಿ ತೊಗೊಂಡು ಇದನ್ನು ಲೈನಿಂಗು, ಕ್ಯಾನ್ವಾಸು ಹಾಗೆ ಮೇನ್ ಕ್ಲಾತು ಎರಡನ್ನೂ ಕೂಡ ಅಟ್ಯಾಚ್ ಮಾಡಿಕೊಂಡು ಟರ್ನ್ ಮಾಡಿ ಸ್ಟಿಚ್ ಮಾಡಿದ ನಂತರ ಈ ರೀತಿ ಒಂದು ಬಾರ್ಡರ್ ಪೀಸ್ ಇತ್ತು. ಸೊ ಈ ರೀತಿ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಒಂದು ಬಾರ್ಡರ್ ಪೀಸನ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇದಿಷ್ಟೇ ಇದರಲ್ಲಿ ಮಾಡಿರುವಂಥದ್ದು ಒಂದು ಸ್ಟಿಚ್ಚು. ಇದಿಷ್ಟೇ ಮಾಡಿರುವಂಥದ್ದು, ಇದರಲ್ಲಿ ಏನೂ ಇಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಕಮೆಂಟ್ ಮಾಡಿ, ನೆಕ್ಸ್ಟ್ ಯಾವುದಾದ್ರೂ ಈ ರೀತಿ ಡಿಸೈನ್ ಮಾಡುವಾಗ ತೋರಿಸ್ತೀನಿ. ಓಕೆನಾ? ಈ ರೀತಿ ಡಿಸೈನ್ನ ಮಾಡಿಕೊಂಡು ಇವಾಗ ಏನು ನಾವು ಕರ್ವ್ ಶೇಪು ರೆಡಿ ಮಾಡಿದ್ದೀವಲ್ವ, ಇದನ್ನು ಇವಾಗ ನಾವು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಅದಕ್ಕೂ ಮುಂಚೆ ಇದು ನಮಗೆ ಎಷ್ಟು ನಾವು ನೆಕ್ ತೊಗೊಂಡಿರ್ತೀವಲ್ವ, ನೆಕ್ ಬಿಟ್ಟು ಅಷ್ಟು ಅಲ್ಲಿ ಮಾರ್ಕ್ ಹಾಕ್ಕೋಬೇಕು. ನಾನು ನೆಕ್ ಬಿಟ್ಟು ಬಂದು 2.5 ತೊಗೊಂಡಿದ್ನಲ್ವ, ಸೊ 2.5ಗೆ ಮಾರ್ಕ್ ಹಾಕ್ಕೊಳ್ತೀನಿ. ಅಲ್ಲಿ ಇಲ್ಲಿದೆ 2.5. ಸೊ ಇಲ್ಲಿಗೆ ನಾವು ಮಾರ್ಕ್ ಹಾಕ್ಕೋಬೇಕು. ಹಾಗೆ ಈ ಕಡೆಯೂ ಕೂಡ 2.5ಗೆ ಮಾರ್ಕ್ ಹಾಕಬೇಕು. ಈ ರೀತಿ ಮಾರ್ಕ್ ಹಾಕ್ಕೊಂಡು ಇವಾಗ ನಾವು ಇದನ್ನು ಇಲ್ಲಿಗೆ ಡಿಸೈನ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಡಿಸೈನ್ನ ಇಟ್ಟು ಸ್ಟಿಚ್ನ ಮಾಡ್ಕೋಬೇಕು. ಓಕೆನಾ? ಸ್ಟ್ರೈಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ. ನೋಡಿ, ಈ ಕಡೆಗೂ ಸ್ಟಿಚ್ ಆಯಿತು. ಇದೇ ರೀತಿ ಆ ಕಡೆಗೂ ಕೂಡ ಇದೇ ರೀತಿ ಸ್ಟಿಚ್ನ ಮಾಡ್ಕೋಬೇಕು.
ಈ ರೀತಿ ಎರಡೂ ಕಡೆ ಕೂಡ ಈ ರೀತಿ ಜಾಯಿಂಟ್ನ ಮಾಡ್ಕೊಳ್ಬೇಕು. ಸ್ಕ್ಯಾಲಪ್ ಡಿಸೈನ್ನ ಈ ಟಕ್ಸನ್ನ ಕೊಡಬೇಕು ನೋಡಿ, ಈ ರೀತಿ ಟಕ್ಸ್ ಪಾಯಿಂಟ್ನ ಕೊಡಬೇಕು. ಈ ರೀತಿ ಟಕ್ಸ್ ಪಾಯಿಂಟ್ನ ಕೊಟ್ಟ ಮೇಲೆ ಇದಕ್ಕೆ ನಾವು ಬೆನ್ಪಟ್ಟಿ ಕೊಟ್ಬಿಟ್ರೆ ಇದ್ರದ್ದು ಕಂಪ್ಲೀಟಾಗಿ ಸ್ಟಿಚಸ್ಸು ಮುಗಿಯುತ್ತೆ. ಬರುತ್ತೆ ನೋಡ್ತೀನಿ. ಓಕೆ ಬರುತ್ತೆ, ಇದನ್ನೇ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಬಟನ್ ಸ್ಟಿಚ್ ಆದಮೇಲೆ ಈ ರೀತಿ ಮುಂದೆ ತಗೊಳ್ಳಿ, ಈ ರೀತಿ ಮತ್ತೆ ಹಾಕೋಬೇಕು. ಈ ರೀತಿ ಆದಮೇಲೆ ಇನ್ನೊಂದು ಈ ರೀತಿ ಉಲ್ಟಾ ಮಾಡಿಕೊಂಡು ಇನ್ನೊಂದು ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ದೊಡ್ಡ ಹೊಲಿಗೆಯಲ್ಲಿ ಹಾಕೋತಿದ್ದೀನಿ, ಯಾಕಂದರೆ ಕೈ ಹೊಲಿಗೆ ಹಾಕೋತೀನಿ ನಾನಿಲ್ಲಿ, ಹಾಗಾಗಿ ನೋಡಿ ಈ ರೀತಿಯಾಗಿ ಈ ಒಂದು ಡಿಸೈನು ರೆಡಿಯಾಗಿದೆ. ಸ್ಕ್ಯಾಲಪ್ ಡಿಸೈನ್ ಎಷ್ಟು ನೀಟಾಗಿ ಒಂದೇ ಲೆವೆಲಲ್ಲಿ ಬಂದಿದೆ ನೋಡ್ತಾ ಇರಬೇಕು. ಈ ರೀತಿ ನೀವು ಒಂದು ಸ್ಕೇಲ್ನ ತಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಸ್ಕ್ಯಾಲಪ್ಪು ತುಂಬಾ ನೀಟಾಗಿ ಬರುತ್ತೆ. ಸೊ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.